ವಿಡಂಬನೆ ಕುಲುಮೆಯ ಗರ್ಭದಲ್ಲಿ ಜನಿಸಿದಂತಹ ಕಾಕ್ರೋಚ್ ದಶ ದಿಕ್ಕಲ್ಲೂ ಚಾಚಿದ್ದಂತಹ ಕಮಲದ ಬುಡವನ್ನೇ ಅಲ್ಲಾಡಿಸಿದೆ. 12 ವರ್ಷಗಳ ನಮೋ ಆಡಳಿತಕ್ಕೆ ಮುಟ್ಟಿದಂತಹ ವಿದ್ಯಾರ್ಥಿ ಕ್ರಾಂತಿಯ ಕಿಚ್ಚು ಪ್ರಧಾನ್ ತಲೆದಂಡದ ಮೂಲಕ ಸಮಾಪ್ತ ಆಗಿದೆ. ರಿಸೈನ್ನಿಂದ ದೀಪ್ಗೆ ಸಂಭ್ರಮದಲ್ಲಿ ತೇಲಿದ್ರೆ ಪ್ರಜಾಪ್ರಭುತ್ವದ ಗೆಲುವು ಅಂತ ವಾಂಗ್ಚುಕ್ ಬಣ್ಣಿಸಿದ್ರು. ಜಂತರ್ ಮಂತರ್ನಲ್ಲಿ ಘಟಿಸಿದ್ದು ನಿಜಕ್ಕೂ ಛೂಮಂತರ್. 37 ದಿನಗಳ ಬಳಿಕ ಸಫಲತೆ ಕಂಡ ಸಿಜೆಪಿ ಬೇಡಿಕೆಗಳಿಗೆ ಕೇಂದ್ರ ತಲೆ ತಗ್ಗಿಸಿ ಸಮ್ಮತಿಸಿದೆ. ಇತ್ತ ನಿಧಾನವಾದ ಪ್ರಧಾನ ಅಂತ ರಾಹುಲ್ ರಾಗ ಜೋಡಿಸಿದ್ರೆ ಸರ್ಕಾರದ ಅಹಂಕಾರಕ್ಕೆ ಬಿದ್ದ ಪೆಟ್ಟು ಅಂತ ಕೇಜ್ರಿ ಬಣ್ಣಿಸಿದ್ದಾರೆ. ಈ ಮಧ್ಯೆ ಕ್ರೆಡಿಟ್ ಕದನಕ್ಕೂ ಚಾಲನೆ ಸಿಕ್ಕಿದೆ. ಆಡಿದ್ದೇ ಆಟ ಮಾಡಿದ್ದೇ ಕೆಲಸ, ಆನೆ ನಡೆದಿದ್ದೇ ಹಾದಿ ಅನ್ನುವಂತಹ ಸಂಸ್ಕೃತಿಗೆ ಕಾಕ್ರೋಚ್ ಬ್ರೇಕ್ ಹಾಕಿಸಿದೆ. 2 ದಿನ ಮಧ್ಯರಾತ್ರಿ ಬಂದಂತಹ ಮೋದಿ ಇನ್ಸ್ಟಾ ರೀಲ್ಸ್ ನಲ್ಲಿ ಕೊಟ್ಟ ಸಂದೇಶಕ್ಕೆ ಇಂಟರ್ನೆಟ್ ಜಗತ್ತು ಫಿದಾ ಆಗಿದೆ. ಇದನ್ನ ರಾಜಕೀಯ ಗಿಮಿಕ್ ಅಂತ ರಾಹುಲ್ ಕರೆದ್ರೆ ಹಳೆ ತುಣುಕು ಜೋಡಿಸಿ ಜೆನ್ಸಿ ಪಡೆ ಜಾಡಿಸಿದೆ. ನೀಟ್ ಹೋರಾಟ ನೀಟಾಗಿ ಗೆದ್ದ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಆವರಿಸಿದ್ದ ಗ್ರಹಣಕ್ಕೆ ಮೋಕ್ಷ ಕಾಲ ಹತ್ರ ಆಗಿಸಿದೆ. ಸಂಪುಟ ವಿಸ್ತರಣೆಯ ಆಸೆ ಹೊತ್ತಂತಹ ಕಣ್ಣುಗಳಲ್ಲಿ ಕನಸು ಚಿಗುರಿಸಿದೆ. ಮುಂದಿನ ವಾರದಲ್ಲಿ ಡೆಲ್ಲಿಗೆ ಹೈಕಮಾಂಡ್ ಬುಲಾವ್ ನಿರೀಕ್ಷೆ ಇದೆ. ಇತ್ತ ಸಿಎಂ ಮನೆ ಆಕಾಂಕ್ಷಿಗಳಿಂದ ತುಂಬಿ ತುಳುಕ್ತಾ ಇದೆ. ದಕ್ಷಿಣಕ್ಕೆ ಸೋಕದ ಮುಂಗಾರು ಈಶಾನ್ಯದಲ್ಲಿ ಶೋಕ ಹೆಚ್ಚಿಸಿದೆ. ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ಅಬ್ಬರ ಸಾವಿನ ಹೊಳೆಯಾಗಿಸಿದ್ದು 62 ಜನ ಸಾವನ್ನಪ್ಪಿದ್ದಾರೆ. 100 ಹಳ್ಳಿಗಳು ಮುಳುಗಡೆಯಾಗಿದ್ದಾವೆ. ಇತ್ತ ಗುಜರಾತ್ನಲ್ಲಿ ವರುಣನ ಆಟಕ್ಕೆ ಜನ ತತ್ತರಿಸಿದ್ದಾರೆ. ಹಿಮಾಚಲದಲ್ಲಿ ಭೂಕುಸಿತ ನಿಲ್ತಾ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.